ತ್ರಿವೇಣಿ ಸಂಗಮದ ಪವಿತ್ರ ಗಂಗಾಜಲ ಸೇವನೆಯಿಂದ ಜೀವನ ಪಾವನವಾಗುತ್ತದೆ ಎಂದು ಪುರಸಭಾ ನಾಮಿನಿ ಸದಸ್ಯ ಆನಂದ್ ತಿಳಿಸಿದರು. ಮಾಗಡಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಜ್ಯೋತಿನಗರದ ಶ್ರೀ ಅಣ್ಣಮ್ಮದೇವಿ ದೇವಾಲಯದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದಿಂದ ತಂದಿದ್ದ ಪವಿತ್ರ ಗಂಗಾಜಲವನ್ನು ಹೊರ ನಾಗರಿಕರಿಗೆ ವಿತರಿಸಿ ಮಾತನಾಡಿದ ಅವರು, ಸನಾತನ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹಾಪರ್ವ ಕುಂಭಮೇಳ ಪ್ರಪಂಚದಲ್ಲಿ ಅತ್ಯಂತ ಪ್ರಾಮುಖ್ಯತೆಯ ಮಹತ್ವವನ್ನು ಪಡೆದುಕೊಂಡಿದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಒಂದೆಡೆ ಸೇರಿ ಹರಿಯುವ ನದಿಗೆ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತಿದೆ. ಈ ಪವಿತ್ರವಾದ ಕುಂಭಮೇಳವು 144 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಇಲ್ಲಿ ಗಂಗಾ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದೆ, ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಹಿಂದೂ ಸನಾತನ ಧರ್ಮದ ನಂಬಿಕೆಯಾಗಿದೆ. ಹೀಗಾಗಿ ಈ ಪವಿತ್ರ ಗಂಗಾಜಲವನ್ನು ನಮ್ಮ ಮಾಗಡಿಯ ಮಹಾಜನತೆಗೆ ವಿತರಿಸಬೇಕೆಂದು ಅಲ್ಲಿಂದ ವಾಹನದಲ್ಲಿ ತರಲಾಗಿದೆ. ಈ ಗಂಗಾಜಲವನ್ನು ಮಹಾಜನತೆಗೆ ವಿತರಿಸುವ ಮೂಲಕ ಅವರಿಗೆ, ಅವರ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದು ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಆನಂದ್ ತಿಳಿಸಿದರು. ಇದೇ ವೇಳೆಯಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್, ಅಯ್ಯಣ್ಣ, ಪೂಜಾ ರೇಣುಕಪ್ಪ, ನವೀನ್, ಕೃಷ್ಣಪ್ಪ, ಲವಪ್ರಸಾದ್, ಪುಟ್ಟಸ್ವಾಮಿ, ರಾಜು, ಟೈಲ್ಸ್ ರಂಗಣ್ಣ, ಯತಿರಾಜ್, ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಆಪ್ತ ಸಹಾಯಕ ಪ್ರಸಾದ್, ಚಂದು, ರೇಣುಕಪ್ಪ, ನಲ್ವೀನ್ ಸೇರಿದಂತೆ ಜ್ಯೋತಿನಗರದ ಯುವ ಬಳಗದವರು ಭಾಗಿಯಾಗಿದ್ದರು. ನಾನು ನಮ್ಮ ಈ ಕುಂಭಮೇಳಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲ ಹೋಗಿ ಅಲ್ಲಿ ಎಲ್ಲರೂ ಸ್ನಾನ ಮಾಡಿ ಅಲ್ಲಿ ಒಂದು ಪವಿತ್ರವಾದ ಆಂಜನೇಯನ ದರ್ಶನ ಪಡೆದು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನೆಲ್ಲ ಅಲ್ಲೇ ಬಿಟ್ಟು ಈ ನಮ್ಮ ಪವಿತ್ರವಾದ ಜಲಗಂಗೆಯನ್ನು ತಗೊಂಡು ಬಂದು 17ನೇ ವಾರ್ಡಿನ ನಮ್ಮ ಜ್ಯೋತಿನಗರದ ಅಣ್ಣಮ್ಮ ದೇವಸ್ಥಾನದಲ್ಲಿ ಇದನ್ನು ಪೂಜೆ ಮಾಡಿಸಿ ಪ್ರತಿ ಮನೆಗಳಿಗೂ ಈ ಗಂಗೆಯನ್ನು ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ನಾಳೆ ಮನೆಗಳಿಗೆ ತಲುಪಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಈ ನೀರನ್ನ ಬೆರೆಸಿ ನಾಳೆ ಎಲ್ಲರೂ ಮಹಾಶಿವರಾತ್ರಿಯಿಂದ ಸ್ನಾನ ಮಾಡಿ ಎಲ್ಲರೂ ಪುನೀತರಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ದೇವರು ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾಳೆ ಮಹಾಶಿವರಾತ್ರಿಯ ಪ್ರಯುಕ್ತ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೊತಾರೆ. ಏನು ಈ 144 ವರ್ಷಗಳಿಗೊಮ್ಮೆ ನಡೆಯುವ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಪವಿತ್ರ ಜಲ, ಗಂಗೆ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದ ಪವಿತ್ರ ಜಲದಲ್ಲಿ ನಾವು ಮಿಂದು ಅಲ್ಲಿಂದ ಮತ್ತು ಗಂಗಾಜಲವನ್ನು ತಗೊಂಬಂದು ಏನು ಈ ಹೋಗೋಕ್ಕಾಗ್ದಲೇ ಇರುವಂಥ ನಮ್ಮ ವಾರ್ಡಿನ ಜನತೆಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಸ್ನೇಹಿತರ ಸಹಕಾರದಿಂದ ಎಲ್ಲರ ಮನೆಗೂ ತಲುಪಿಸ್ತೀವಿ. ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಎಲ್ರಿಗೂ ಇವತ್ತೇ ತಲುಪಿಸ್ತೀವಿ. ಎಲ್ಲರೂ ತಮ್ಮ ಮನೆಗಳಲ್ಲಿ ನಿಮ್ಮಲ್ಲಿ ಇರೋವಂಥ ಜಲಕ್ಕೆ ಈ ಪವಿತ್ರ ಗಂಗೆಯನ್ನು ಬೆರೆಸ್ಕೊಂಡು ಎಲ್ಲರೂ ಸ್ನಾನ ಮಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆ ಗಂಗೆ ಒಳ್ಳೇದು ಮಾಡಲಿ, ಎಲ್ರಿಗೂ ಪುಣ್ಯ ಸಿಕ್ಕಲಿ. ಸರ್, ಸುಮಾರು ಎಷ್ಟು ಮನೆಗಳಿಗೆ ಇದು ಮಾಡ್ತಾಯಿದ್ದೀರಾ ಸರ್? ಸುಮಾರು 400 ಮನೆಗಳಿಗೆ ತಲುಪಿಸುವಂಥ, ನಮ್ಮ ವಾರ್ಡ್ನ 400 ಮನೆಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಓಕೆ ಸರ್, ಅದೇ ರೀತಿ ಈಗ ನಾಡಪ್ರಭು ಕೆಂಪೇಗೌಡರ ಸ್ಥಳ ಅಂತಲೇ ಪ್ರಸಿದ್ಧಿಯಾಗಿದೆ ಮಾಗಡಿ. ಈ ಮಾಗಡಿ ಕ್ಷೇತ್ರದಲ್ಲೂ ಸಹ ಸುಮಾರು ಕೆರೆಗಳಿದ್ದಾವೆ. ಅಂದರೆ ಗೌರಮ್ಮನ ಕೆರೆ ಆಗಿರ್ಬೋದು, ಮೊಳಮನಪೇಟೆ ಕೆರೆ ಆಗಿರ್ಬೋದು, ಬರ್ಗಾವತಿ ಕೆರೆ ಆಗಿರ್ಬೋದು, ಮತ್ತು ಇಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಕಲ್ಯಾಣಿಗಳು ಇದ್ದಾವೆ. ಇದರ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಿದೆ, ಅಂದರೆ ನಾಶ ಆಗ್ತಿದೆ, ಅದನ್ನು ಅಭಿವೃದ್ಧಿ ಕಾಣ್ತಾ ಇಲ್ಲ. ತಾವು ಸಹ ಪುರಸಭಾ ನಾಮಿನಿ ಸದಸ್ಯರಾಗಿದ್ದೀರಾ. ಈ ಅಭಿವೃದ್ಧಿ ವಿಚಾರವಾಗಿ ಅಂದರೆ ಶ್ರೀ ಮಾಗಡಿ ರಂಗನಾಥ ಸ್ವಾಮಿಗೆ ಗೌರಮ್ಮನ ಕೆರೆಯಿಂದ ನೀರು ಹೋಗ್ತಿತ್ತು ಪುಣ್ಯಸ್ಥಾನಕ್ಕೆ ಅಂತ ಹೇಳ್ತಾರೆ. ಅದು ಸಹ ಸಂಪೂರ್ಣವಾಗಿ ಹಾಳಾಗಿದೆ. ಈ ವಿಚಾರವಾಗಿ ಏನಾದರೂ ಸರ್ಕಾರಕ್ಕೆ ತಾವು ನಾಮಿನಿ ನಿರ್ದೇಶಕರಾಗಿರೋದ್ರಿಂದ ಏನಾದ್ರು ತರ್ತೀರಾ? ಈ ಜಲ ಸಂರಕ್ಷಣೆ, ಈ ಮಾಗಡಿ ಸುತ್ತ ಇರೋವಂಥ ಎಲ್ಲ ಕೆರೆಗಳ ಸಂರಕ್ಷಣೆಗೆ ಅಂತ ನಮ್ಮ ನಾಯಕರಾದ ಬಾಲಣ್ಣವರು ಎಲ್ಲ ಕೆರೆಗಳ ಅಭಿವೃದ್ಧಿಗೋಸ್ಕರ ಸುಮಾರು 100 ಕೋಟಿಗಳ ಅನುದಾನವನ್ನು ಕೊಡಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. 100 ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿದ್ದಕ್ಕೆ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಮಾಹಿತಿ. ಬಿಡುಗಡೆ ಆದ ಕೆಲವೇ ದಿನಗಳಲ್ಲಿ ಎಲ್ಲ ಕೆರೆ ಕಲ್ಯಾಣಿಗಳನ್ನು ಅಭಿವೃದ್ಧಿಪಡಿಸ್ತಾರೆ.
ನಮ್ಮ ನಾಯಕರಾದ ಬಾಲಣ್ಣವರ ಸಹಕಾರದಿಂದ ಎಲ್ಲ ಕೆರೆ ಕಟ್ಟೆಗಳು ಅಭಿವೃದ್ಧಿ ಹೊಂದುತ್ತವೆ. ಥ್ಯಾಂಕ್ ಯು. ನಮ್ಮ ಪುರಸಭಾ ನಾಮಿನಿ ಸದಸ್ಯರಾದ ಆನಂದ್ ಮತ್ತು ಸ್ನೇಹಿತರು ಪ್ರಯಾಗ್ರಾಜ್ಗೆ 144 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಈ ಇದಕ್ಕೆ ತ್ರಿವೇಣಿ ಸಂಗಮದಿಂದ ಈ ಗಂಗಾಜಲವನ್ನು ತಂದು ನಮ್ಮ 16ನೇ ವಾರ್ಡಿನ ಎಲ್ಲ ಜನತೆಗೂ ಹಂಚುತ್ತಾ ಇದ್ದಾರೆ. ಅವರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. 44 ವರ್ಷಕ್ಕೆ ಒಮ್ಮೆ ಬರುವ ತ್ರಿವೇಣಿ ಕುಂಭಮೇಳಕ್ಕೆ ನಮ್ಮ ಸ್ನೇಹಿತರಾದ ಆನಂದ್ ಮತ್ತು ಅವ್ರ ಸಂಘಟಕರು ಹೋಗಿದ್ದರು. ಅವರು ಅಲ್ಲಿ ಸ್ನಾನ ಮಾಡಿ ಈ 16ನೇ ವಾರ್ಡಿನ ಜನತೆಗೂ ಹೋಗೋಕ್ಕಾಗದೇ ಇದ್ದವರಿಗೆ, ಸಮಯ ಇಲ್ಲದೇ ಇದ್ದವರಿಗೆ ಅನುಕೂಲ ಆಗಲಿ, ಎಲ್ಲರಿಗೂ ಮೋಕ್ಷ ಸಿಗಲಿ ಅಂದ್ಬಿಟ್ಟು ಆ ಗಂಗಾಜಲನ ತಂದು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. 400 ಜನಕ್ಕೆ ತಲುಪಿಸ್ಬೇಕು ಅಂದ್ಬಿಟ್ಟು ಅವರಿಗೆ ಮತ್ತು ಅವ್ರ ಸಂಘಟಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು.